ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳ ಎಲ್ರಿಗೂ ಸ್ವಾಗತ. ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನ ನೋಡ್ತಾ ಹೋಗೋಣ. ಅಕ್ಕಿ ಮೇಲಾಸೆ, ನೆಂಟರ ಮೇಲೆ ಪ್ರೀತಿ. ಯಾರೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಗಾದೆಗಳು ಜನಪದ ಸಾಹಿತ್ಯದ ಒಂದು ಪ್ರಕಾರವಾಗಿರುವ ಗಾದೆಗಳು ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ವೇದಗಳಿಗೆ ಸಮಾನವಾಗಿರುವ ಇವು ನೀತಿ ಬೋಧಕವಾಗಿದ್ದು ಜೀವನ ಪಾಠವನ್ನ ಕಲಿಸುತ್ತದೆ. ಮೇಲಿನ ಗಾದೆಗೆ ಪರ್ಯಾಯ ಗಾದೆಗಳನ್ನು ನೋಡ್ತಾ ಹೋಗೋಣ. ಹಾವು ಸಾಯಬಾರದು, ಕೋಲು ಮುರಿಯಬಾರದು. ಒಂದನ್ನ ಪಡೆಯಬೇಕಾದರೆ ಮತ್ತೊಂದನ್ನ ಕಳೆದುಕೊಳ್ಳಬೇಕಾಗುತ್ತದೆ. ಅಕ್ಕಿ ಮುಗಿಯಬಾರದು, ಅಕ್ಕನ ಮಕ್ಕಳು ಬಡವಾಗಬಾರದು. ಮನುಷ್ಯನು ಸಂಘಜೀವಿ. ಅವನು ತನ್ನ ಜೀವನ ನಡೆಸಲು ಸಂಬಂಧಗಳನ್ನ ಉಳಿಸಿಕೊಳ್ಳಬೇಕು ಮತ್ತು ಭದ್ರಪಡಿಸಿಕೊಳ್ಳಬೇಕು. ಮನುಷ್ಯನು ಆಸೆಯನ್ನ ಹೊಂದಿರಬೇಕು, ಆದರೆ ದುರಾಸೆಯನ್ನಲ್ಲ. ಏಕೆಂದರೆ ಆಸೆ ಎಲ್ಲವನ್ನ ಸೇರುವಂತೆ ಮಾಡಿದರೆ ದುರಾಸೆ ಎಲ್ಲವನ್ನ ಕಳೆಯುವಂತೆ ಮಾಡುತ್ತದೆ. ಆಸೆ ಬುರುಕತನ ಮತ್ತು ಜಿಪುಣತೆಯಿಂದ ಕೂಡಿರುವ ಮನುಷ್ಯನಲ್ಲಿ ಉಂಟಾಗುವ ದ್ವಂದ್ವ ಪ್ರವೃತ್ತಿಯನ್ನ ಸೂಚಿಸುತ್ತದೆ. ಅಂದರೆ ಅಕ್ಕಿ ಮೇಲೆ ಆಸೆ ಇದೆ, ಅದರಂತೆ ನೆಂಟರ ಮೇಲೆ ಪ್ರೀತಿ ಇದೆ. ಅಂದರೆ ಇಲ್ಲಿ ಅಕ್ಕಿ ಖಾಲಿಯಾಗಬಾರದು, ಆದರೆ ನೆಂಟರಿಷ್ಟರು ಮನೆಗೆ ಬಂದು ಹೋಗಬೇಕು. ಅದು ಹೇಗಾಗುತ್ತದೆ? ನೆಂಟರಿಷ್ಟರು ಬಂದರೆಂದರೆ ಅವರ ಅತಿಥಿ ಸತ್ಕಾರವನ್ನ ಮಾಡಲೇಬೇಕಾಗುತ್ತದೆ. ಆಗ ಅಕ್ಕಿ ಹಣ ಖರ್ಚಾಗುತ್ತದೆ. ಈ ಮನುಷ್ಯನ ಬುದ್ಧಿ ಹೇಗೆಂದರೆ ಅಕ್ಕಿಯ ಮೇಲೆ ಆಸೆಯೂ ಬಿಡಲಾರ, ನೆಂಟರಿಷ್ಟರ ಮೇಲೆ ಪ್ರೀತಿಯೂ ಬಿಡಲಾರ. ಈಗ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪಾಸಾಗಬೇಕಾದರೆ ಅವನು ಕಷ್ಟಪಟ್ಟು ಅಭ್ಯಾಸ ಮಾಡಿರಬೇಕು. ಪಾಸಾಗಬೇಕಾದರೆ ಸೋಮಾರಿತನವನ್ನ ಬಿಡಬೇಕು. ಮನುಷ್ಯನಿಗೆ ಕಷ್ಟಪಡದೆ ಹಣ ಸಂಪಾದನೆಯಾಗಬೇಕೆಂದರೆ ಅದು ಕಷ್ಟ ಸಾಧ್ಯ. ಹಾಗೆಯೇ ಮನುಷ್ಯ ಒಂದು ಪಡೆಯಬೇಕಾದರೆ ಮತ್ತೊಂದನ್ನ ಕಳೆದುಕೊಳ್ಳಲೇಬೇಕು. ಏಕೆಂದರೆ ಇದು ಸೃಷ್ಟಿಯ ನಿಯಮವೂ ಆಗಿದೆ. ದ್ವಂದ್ವ ನಿಲುವುಗಳು ತೆಗೆದುಕೊಂಡು ಬದುಕಿನ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನ ಅನುಭವಿಸುವುದಕ್ಕಿಂತ ಸ್ಪಷ್ಟವಾದ ಒಂದು ನಿಲುವನ್ನ ತಾಳಬೇಕು. ನೋಡಿ ಮಕ್ಕಳೇ, ಇಂದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನ ನೋಡ್ತಾ ಹೋದ್ವಿ. ಅಕ್ಕಿ ಮೇಲಾಸೆ, ನೆಂಟರ ಮೇಲೆ ಪ್ರೀತಿ. ಈ ಗಾದೆ ಮಾತು ನಿಮಗೆ ಇಷ್ಟವಾಗಿದೆ ಅನ್ಕೊಂತೀನಿ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.